ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋ ನೋಡಿದ್ದೀರಾ, ನಮ್ಮದು ರೆಸಾರ್ಟಲ್ಲಿ ಲಾಸ್ಟ್ ಡೇ ಇತ್ತು. ಆ್ಯಕ್ಚುಲಿ ನಾವು ಅವತ್ತು ನೈಟೇ ನಾವು ಧರ್ಮಸ್ಥಳ ಹೋಗಬೇಕಾಗಿತ್ತು. ಧರ್ಮಸ್ಥಳದಲ್ಲಿ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಬಟ್ ನಾವು ಅವತ್ತು ರೆಸಾರ್ಟ್ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮಲ್ಪೆ ಬೀಚಲ್ಲಿ ನಾವು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಹೋಗಿರಲಿಲ್ಲ. ಮಲ್ಪೆ ಬೀಚಿಗೆ ಮಾತ್ರ ಹೋಗಿದ್ವಿ. ಸೊ ಐಲ್ಯಾಂಡ್ ಹೋಗಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಆ್ಯಂಡ್ ಏನಕ್ಕೆ ಇಲ್ಲಿ ತನಕ ಬಂದಿದ್ದೀವಿ, ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ನೋಡಿಕೊಂಡೇ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ಆವತ್ತು ಧರ್ಮಸ್ಥಳಕ್ಕೆ ಹೋಗೋದನ್ನ ಕ್ಯಾನ್ಸಲ್ ಮಾಡಿ ನಾವು ಮಲ್ಪೆ ಬೀಚಿಗೆ ಬಂದು ಇವಾಗ ನಾವು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಅದು ನಾನು ನೋಡಿದೆ ನೆನೆ ಅಲ್ಲಿ. किसी भी तरह के मद्यपान का सेवन न करें और पानी में उतरें। अपने से अन्य अलग प्रवासियों को तोड़ने या उनकी अवहेलना करें। ಎಲ್ಲ ತಿರ್ಗಿ ಇಲ್ಲಿ. Hi, Malpe Beach. We are in Malpe Beach. ನಾವಿವಾಗ ಮಲ್ಪೆ ಬೀಚಲ್ಲಿದ್ದೀವಿ. ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗಬೇಕು. ಸೊ ರಾಜೇಶ್ ಅವರು ಮತ್ತು ನಾಗು ಅಣ್ಣ ಹೋಗಿ ಟಿಕೆಟ್ ತೊಗೊಂಬರಕ್ಕೆ ಹೋಗಿದ್ದಾರೆ. ಪರ್ ಹೆಡ್ ಟಿಕೆಟ್ ಪ್ರೈಸು 400 ರುಪೀಸು ಅಡಲ್ಟ್ಸ್ಗೆ. ಆ್ಯಂಡ್ ಮಕ್ಕಳಿಗೆ ಬಿಲೋ 10 ಇಯರ್ಸ್ ಫ್ರೀ ಇದೆ. ಎಬೋ 10 ಇಯರ್ಸ್ಗೆ ಸೇಮ್ ಪ್ರೈಸ್ ಇದೆ. ಸೊ ಇವಾಗ ಟಿಕೆಟ್ ಎಲ್ಲ ತೊಗೊಂಬಂದು ನಾವಿವಾಗ ಅವರೊಂದು ಸ್ಮಾಲ್ ಬೋಟ್ ಕರೆಸಿರ್ತಾರೆ. ಆ ಬೋಟಲ್ಲಿ ನಾವಿವಾಗ ಐಲ್ಯಾಂಡ್ ಹತ್ರ ಹೋಗಬೇಕು. ಬನ್ನಿ ಇವಾಗ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಂದು ಈ ಸಲ ಮಲ್ಪೆ ಬೀಚಲ್ಲಿ ಫುಲ್ಲು ಐಲ್ಯಾಂಡ್ಗೆ ಹೋಗಿದ್ದೀವಲ್ಲ, ಅಲ್ಲಿ ಫುಲ್ಲು ನನ್ನ ವೀಡಿಯೋ ಬ್ಲರ್ ಆಗಿದೆ. ಏನು ರೀಸನ್ ಅಂತ ಗೊತ್ತಿಲ್ಲ. ಎಷ್ಟು ವೀಡಿಯೋ ಮಾಡಿದ್ರು ಸ್ವಲ್ಪ ಬ್ಲರ್ ಆಗ್ತಾಯಿತ್ತು, ಕ್ಲಾರಿಟಿ ಬರ್ತಾಯಿತ್ತು. ಏನು ಬಿಸಿಲಿರಲಿಲ್ಲ ಅಲ್ಲಿ, ವೆದರ್ ಕೂಲಾಗೇ ಇತ್ತು. ಬಟ್ ಏನಕ್ಕೆ ಬ್ಲರ್ ಆಗ್ತಾಯಿತ್ತು ಮತ್ತು ಕ್ಲಿಯರ್ ಆಗ್ತಾಯಿತ್ತು, ಬ್ಲರ್ ಆಗ್ತಾಯಿತ್ತು. ನಾನು ಯಾವಾಗ ಎಡಿಟ್ ಮಾಡ್ತಾಯಿದ್ದೆ ಆವಾಗ ನನಗೆ ಗೊತ್ತಾಯಿತು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಷ್ಟು ಕಡೆ ಬ್ಲರ್ ಆಗ್ತಾಯಿದೆ. ಬಟ್ ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್. ನೀವು ನೋಡಿ ತುಂಬಾ ಇಷ್ಟ ಆಗುತ್ತೆ. ಬಟ್ ಒಂದ್ಸಲ ಮಾತ್ರ ಹೋಗಿ ವಿಸಿಟ್ ಮಾಡಿ ಬನ್ನಿ. 400 ರುಪೀಸ್ ನಿಮಗೆ ವರ್ತ್ ಅನಿಸುತ್ತೋ ಅಥವಾ ವೇಸ್ಟ್ ಅನಿಸುತ್ತೋ ಅಂತ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬಟ್ ನಮಗೆ ಹಾಫ್ ಆನ್ ಅವರ್ ಟೈಮ್ ಕೊಟ್ಟಿರ್ತಾರೆ. ನಮ್ಮನ್ನ ಹೋಗಿ ಅಲ್ಲಿ ಬಿಟ್ಟು ಹಾಫ್ ಆನ್ ಅವರ್ ಅಲ್ಲೆಲ್ಲ ನಾವು ಒಂದು ರೌಂಡ್ ಹಾಕಿ ಪ್ಲೇಸಸ್ ಎಲ್ಲ ನೋಡಿ ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟು ರಿಟರ್ನು ಆ ಬೋಟೇ ಬಂದು ನಮ್ಮನ್ನು ಪಿಕ್ ಮಾಡಿ ಕರ್ಕೊಂಬರ್ತಾರೆ. ಬಟ್ ನನಗೇನೋ ಇಷ್ಟ ಆಯಿತು. ಪ್ಲೇಸ್ ಮಾತ್ರ ನಿಜ ತುಂಬಾ ಚೆನ್ನಾಗಿದೆ. ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ. ಬನ್ನಿ ಇವಾಗ ಬೋಟ್ ಹತ್ಕೊಂಡು ಇವಾಗ ನಾವು ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ಗೆ ಹೋಗೋಣ. ನಾವೀಗ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ಹತ್ರ ಬಂದ್ವಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈವನ್ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಅಂದರೆ ಸ್ವಲ್ಪ ಬಿಸಿಲಿರುತ್ತೆ. ಈ ಪ್ಲೇಸ್ ನೀವು ಈವ್ನಿಂಗ್ ನೋಡಿದ್ರೇ ತುಂಬ ಚೆನ್ನಾಗಿರುತ್ತೆ. ಈವನ್ ಸನ್ಸೆಟ್ ಹತ್ರ ಸಖತ್ತಾಗಿರುತ್ತೆ. ಬಂದಿದ್ವಿ ನಾವು. ಸ್ವಲ್ಪ ಎಲ್ರಿಗೂ ಅಲ್ಲಿ ಇಳಿಬೇಕಾದ್ರೆ ಬಟ್ಟೆ ಎಲ್ಲ ಸ್ವಲ್ಪ ವೆಟ್ ಆಗುತ್ತೆ. ಸೊ ಅದನ್ನೇ ಎಲ್ಲ ಮಾತಾಡ್ಕೊಂಡು ಬರ್ತಿದ್ದಾರೆ. ಬನ್ನಿ ಇವಾಗ ಹೇಗಿದೆ ಸೆಂಟ್ ಮ್ಯಾರೀಸ್ ಐಲ್ಯಾಂಡ್ ನೋಡೋಣ. ಫೋಟೋಗ್ರಾಫರ್ ನಮ್ಮ ಜೊತೆ ಬಂದ್ಬಿಡಿ. ಹುಡುಗಿರಿಗೆ ರಾಜ ಶ್ರೀನಿವಾಸಣ್ಣ ನೆಟ್ವರ್ಕ್ ಇದೆ ಮಾಡ್ತಾ ಇರೋದೇ ನೋಡಿ. ತಲೆ
ಸದ್ವಿಕಾ ನಿಮ್ಮಪ್ಪ ನಿನ್ನೆ ಬಿಟ್ಬಿಡೈತವ ನೋಡು. ನೋಡಿ ಎಂಟರ್ ಆದ ತಕ್ಷಣ ಅಲ್ಲೊಂದೊಂಥರ ಲೀವ್ಸ್ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಸೊ ಮಕ್ಳಿಗೆಲ್ಲ ಶ್ರೀನಿವಾಸಣ್ಣ ಫೋಟೋಸ್ ತೆಗಿತಾ ಇದ್ದಾರೆ. ಆ್ಯಕ್ಚುಲಿ ಶ್ರೀನಿವಾಸಣ್ಣ ಎಲ್ರಿಗೂ ಮಕ್ಳನ್ನ ಎಲ್ಲರೂ ಪೇಷನ್ಸಿಂದ ನಿಂತ್ಕೊಂಡು ಮಕ್ಳಿಗೆಲ್ಲ ಫೋಟೋಸ್ ತೆಗಿತಾಯಿದ್ರು. ಈವನ್ ನಮಗೂ ಅಷ್ಟೇ ಫೋಟೋಸ್ ಎಲ್ಲ ಅಣ್ಣ ಈ ಥರ ತೊಗೊಡಿ ಅಂದರೆ ಕ್ಲೀನಾಗಿ ಈ ಕಡೆ ನಿಂತ್ಕೊಳ್ರೆ ಮತ್ತು ಅವರೇ ಐಡಿಯಾ ಕೊಟ್ಟು ಫೋಟೋಸ್ ಎಲ್ಲ ತೆಗಿತಾಯಿದ್ರು. ನೋಡಿ ಅದೇ ಫೋಟೋಶೂಟ್ ನಡೀತಾ ಇದೆ. ಒಬ್ಬರು ಮಕ್ಕಳಾದ್ಮೇಲೆ ಒಬ್ಬರು ಒಂದು ಸಲ ಒಬ್ಬರು ಹೋದರೆ ಎಲ್ಲ ಮಕ್ಕಳು ಅಲ್ಲೇ ಹೋಗ್ತಾರೆ. ಸೊ ಫೋಟೋಶೂಟ್ ನಡೀತಾ ಇದೆ. ನೆಕ್ಸ್ಟ್ ನಾವೆಲ್ಲ ನೋಡ್ತಾ ಇದ್ದೀವಿ. ಇನ್ನು ಮುಂದ್ಗಡೆ ತುಂಬ ಇದೆ ನೋಡೋದು, ಬಟ್ ಇಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಅಂತ ಕರಿತಾ ಇದ್ದೀವಿ, ಬರ್ತಾ ಇಲ್ಲ ಮಕ್ಕಳು. ಇದೇನಾ ಎಂಟ್ರೆನ್ಸಲ್ಲಿ ಇಲ್ಲಿ ನಮಗೆ ಸ್ವಲ್ಪ ಏನಾದರೂ ನಿಮಗೆ ಸ್ನ್ಯಾಕ್ಸು, ವಾಟರು, ಜ್ಯೂಸ್ ಏನಾದರೂ ಬೇಕು ಅಂದರೆ ಇಲ್ಲೇ ಸಿಗುತ್ತೆ. ನೀವು ಅಲ್ಲಿಂದನೇ ತೊಗೊಂಬರ್ಬೇಕು ಅಂತೇನಿಲ್ಲ, ಬಂದು ಇಲ್ಲಿ ನೀವು ಏನಾದರೂ ತೊಗೋಬೋದು. ಮೇಯ್ನಾಗಿ ನಾನು ಹೇಳೋದು ಮರ್ತೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ. ಆ್ಯಕ್ಚುಲಿ ನಾವು ರೆಸಾರ್ಟಲ್ಲಿದ್ದಾಗ ಹೋಮ್ ಸ್ಟೇಲಿದ್ದಾಗ ನೈಟು ಚೈತ್ರ ಮತ್ತು ಅಪ್ಸರಣ ಇಬ್ಬರೂ ಬೀಚ್ ಹತ್ರ ಹೋಗಿರ್ತಾರೆ. ಅದು ನೈಟು ಅವಳು ಸ್ಲಿಪ್ಪರ್ ಹಾಕಿಲ್ಲ ಚೈತ್ರ, ಹಾಗೆ ಹೋಗಿದ್ದಾಳೆ. ಅಲ್ಲಿ ನಾರ್ಮಲಾಗಿ ಯಾರೋ ಗ್ಲಾಸ್ ಪೀಸ್ ಏನೋ ಅವಳು ಕಾಲಿಗೆ ಚುಚ್ಕೊಂಡಿದೆ. ಅದು ಫುಲ್ಲು ಬ್ಲೀಡಿಂಗ್ ಆಗಿದೆ. ತುಂಬ ಎಷ್ಟು ಬ್ಲೀಡ್ ಆಯಿತು ಅಂದರೆ ತುಂಬಾ ಬ್ಲೀಡ್ ಆಯಿತು. ಆಮೇಲಿಂದ ನಾವು ಅಲ್ಲೇ ಒಂದು ಲೋಕಲಲ್ಲಿ ಇರುತ್ತಲ್ಲ ಹಾಸ್ಪಿಟ್ಲಿಗೆ ಕರೆಸಿ ಅವಳಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ವಿ. ಆದ್ರೂ ಪಾಪ ಅವಳು ಆ ಕಷ್ಟದಲ್ಲೂ ಬಂದಿದ್ದಾಳೆ, ಓಡಾಡಿದ್ದಾಳೆ. ಸ್ಲಿಪ್ಪರ್ ವೇರ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಬಟ್ ತುಂಬಾ ಪೇಯ್ನ್ ಇರುತ್ತೆ. ಸೆಪ್ಟಿಕ್ ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ಲು, ಬಟ್ ಆದ್ರೂ ಸ್ವಲ್ಪ ಕಷ್ಟ ಇರುತ್ತಲ್ಲ ಆ ಹಿಂಸೆಲ್ಲೂ. ಅವ್ರು ಹೋಗ್ತೀನಿ ನಾನು ಹೊಟ್ಟೋಗ್ತೀನಿ ಅಂತ ಹೇಳಿದ್ರು. ಬಟ್ ನಾವು ಕರ್ಕೊಂಬಂದಿದ್ದೀವಲ್ವ, ಕರ್ಕೊಂಬಂದ್ಮೇಲೆ ಜೊತೆಲೇ ಹೋಗಬೇಕು ಅಂತ ಹೇಳಿ ಇನ್ನೇನು ಇದು ಮುಗಿದ ತಕ್ಷಣ ನಾವು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಧರ್ಮಸ್ಥಳ ಹೋಗಿ ಕುಕ್ಕೆ ಹೋಗಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋದಲ್ವ. ಇವತ್ತೊಂದಿನ ವೆಯ್ಟ್ ಮಾಡಿ ಅಂತ ಹೇಳಿ ನಾವು ಇರಿಸ್ಕೊಂಡಿದ್ವಿ. ಸೊ ಪರವಾಗಿಲ್ಲ, ಅವಳು ಸಖತ್ ಸ್ಟ್ರಾಂಗ್ ಇದ್ದಾಳೆ. ಬಂದಳು, ಓಡಾಡಿದ್ಲು. ಬಟ್ ಅದೇ ನಮ್ಮಲ್ಲಿ ಯಾರಿಗಾರು ಆಗಿದ್ರೆ ನಿಜ ಯಾರೂ ಎದ್ದೇಳ್ತಾ ಇರಲಿಲ್ಲ, ಅಷ್ಟು ಬ್ಲೀಡಿಂಗ್ ಆಯಿತು ಅವಳಿಗೆ. ಪಾಪ ಇವಾಗ ಚೆನ್ನಾಗಿದ್ದಾಳೆ. ಮೊನ್ನೆ ಮನೆಗೆ ಬಂದಿದ್ಲು, ತುಂಬ ಚೆನ್ನಾಗಿದ್ದಾಳೆ, ಆರಾಮಾಗಿದ್ದಾಳೆ ಅಷ್ಟೇ. ಬನ್ನಿ ಇವಾಗ ನಾವಿವಾಗ ಮಲ್ಪೆ ಬೀಚ್ನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಹೋಗ್ತಾ ಇದ್ದೀವಿ. ಬಟ್ ನಿಜ ಆ ಸನ್ಸೆಟ್ಗೆ ನಿಮಗೇ ಅನಿಸ್ತಾ ಇರ್ಬೋದು. ಈವನ್ ಅಲ್ಲಿ ಫೋಟೋಸು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಬಟ್ ಕೆಲವು ಪ್ಲೇಸಸ್ಗೆ ಅಂದರೆ ಅಲ್ಲಿ ಹಗ್ಗ ಕಟ್ಟಿದ್ದಾರೆ, ಹೋಗಬಾರ್ದು. ಈವನ್ ಯಾರಾದರೂ ಹಗ್ಗ ತೆಗೆದು ಅಲ್ಲಿ ಹೋದರೆ ಸೈರನ್ ಸೌಂಡ್ ಆಗುತ್ತೆ. ಬಟ್ ತುಂಬಾ ಸೇಫ್ಟಿ ಇದೆ, ತುಂಬ ಅಲ್ಲೆಲ್ಲ ಪೊಲೀಸ್ ಇರ್ತಾರೆ. ಈವನ್ ಒಂದು ಸ್ವಲ್ಪ ಏನು ಮಾಡಿದ್ರು ಸೈರನ್ ಕೂಗೊಳುತ್ತೆ. ಬಟ್ ಹುಷಾರಾಗಿ ಹೋಗಿ ಹುಷಾರಾಗಿ ಬನ್ನಿ. ಆ್ಯಂಡ್ ಪ್ಲಾಸ್ಟಿಕ್ ಅಂತೂ ಯಾರೂ ಥ್ರೋ ಮಾಡಬೇಡಿ. ಬಟ್ ತುಂಬಾ ಚೆನ್ನಾಗಿದೆ ಪ್ಲೇಸು, ನೋಡಿ ಖುಷಿ ಪಡಿ. ಸುಮ್ಮನೆ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಅವ್ರು ಎಲ್ಲಿ ಹೋಗಬೇಡಿ, ಎಲ್ಲಿ ಡೇಂಜರ್ ಇದೆ ಅಂತ ಹೇಳಿರ್ತಾರೆ, ಅಲ್ಲೆಲ್ಲೂ ಹೋಗಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಸ್ ಅದಕ್ಕೆ ತೆಗಿಯೋರು ಯಾರಿಲ್ಲ, ಎಲ್ಲ ಎಸ್ಕೇಪ್ ಆಗೋದು.
ಚೆನ್ನಾಗಿತ್ತಲ್ಲ ನೋಡಿ. ಇವಾಗ ಒಂದು ರೌಂಡ್ ಫುಲ್ ಹಾಕ್ಕೊಂಡು ಬಂದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ನಮ್ಮದು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮೇಲೆ ಆಗಿತ್ತು. ಇವಾಗ ಬಂದು ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಇವಾಗ ಲೈನಾಗಿ ನಿಂತ್ಕೊಬೇಕು. ನೆಕ್ಸ್ಟ್ ಒಂದು ಬೋಟ್ ಆದಮೇಲೆ ನೆಕ್ಸ್ಟ್ ಒಂದು ಬೋಟು ಕರ್ಕೊಂಡೋಗಿ ನಮ್ಮನ್ನು ಮಲ್ಪೆ ಬೀಚ್ ಹತ್ರ ಡ್ರಾಪ್ ಮಾಡುತ್ತೆ. ಸೊ ನಾವಿವಾಗ ಬೋಟ್ಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ದೀವಿ. ನಾವು ಡೈರೆಕ್ಟಾಗಿ ಮಲ್ಪೆ ಬೀಚ್ಗೆ ಹೋಗಿ ಮಲ್ಪೆ ಬೀಚಲ್ಲಿ ಮುಗಿಸ್ಕೊಂಡು, ಮಲ್ಪೆ ಬೀಚಲ್ಲಿ ನಾವೇನೂ ಆಟ ಆಡಲಿಲ್ಲ. ಡೈರೆಕ್ಟ್ ಬಸ್ಸಿಗೆ ಹೋದ್ವಿ. ಬಸ್ಸಿಂದ ನಾವು ಧರ್ಮಸ್ಥಳ ಬರಬೇಕಾಗಿತ್ತು. ಧರ್ಮಸ್ಥಳ ಬರೋ ಆನ್ ದ ವೇ ಅಲ್ಲೇ ಒಂದು ಕಡೆ ಚೆನ್ನಾಗಿರೋ ಪ್ಲೇಸಲ್ಲಿ ನಿಲ್ಲಿಸಿ ಅಲ್ಲಿ ನಾವು ಕುಕ್ಕಿಂಗ್ ಮಾಡಿ ಅಲ್ಲಿ ನಾವು ಊಟ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳಕ್ಕೆ ಆಲ್ರೆಡಿ ನಾಗು ಅಣ್ಣ ಒಂದು ರೂಮ್ ಬುಕ್ ಮಾಡಿದರು. ಆ್ಯಕ್ಚುಲಿ ನಾನು ನೈಟು ಸ್ವಲ್ಪ ಫೋನ್ ಚಾರ್ಜರ್ ಇಲ್ಲದೇ ಇದ್ದಿದ್ದರಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸ್ವಲ್ಪ ಜನ ಮಲಗಿದ್ದಾರೆ, ಇನ್ನು ಸ್ವಲ್ಪ ಜನ ರೆಡಿ ಆಗ್ತಾಯಿದ್ದಾರೆ ಒಬ್ಬರಾದ್ಮೇಲೆ ಒಬ್ಬರು. ಆ್ಯಂಡ್ ನೆಕ್ಸ್ಟು ಆದ್ಯಾಗು ಮತ್ತು ಚಾರ್ವಿಕ್ಕು ಮುಡಿ ಇತ್ತು. ಸೊ ಅವರು ಅರ್ಲಿ ಮಾರ್ನಿಂಗ್ ಹೋಗಿ ಮುಡಿ ಮಾಡಿಸ್ಕೊಂಡು ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲೋಡಿ ಒಳ್ಳೆ ವೆದರಲ್ಲಿ ತಿಂತಾನೆ ಸದ್ವಿಕ. ಪಾಪ ಸದ್ವಿಕ ಹುಷಾರಿಲ್ಲ, ಮುದ್ದುಗೆ ಏನೇನೋ ಆಗಿದೆ. ಜಾಸ್ತಿ ಮಾಡ್ಕೊಂತೀಯ ಒಂಥರ ಎಷ್ಟು ಮೆಟ್ಲು ಯಾರಂತ ಗುರ್ತಿಡಿಯೋಕ್ಕಾಯ್ತಲ್ಲ ಅಮ್ಮ. ಮಾಡಲ್ಲ ಇಲ್ಲಿ ಹಿಂದೆ ಅದು ನೋಡಿ. ಒಳಗಡೆನೇ ಇರಿ. ಈ ಕಡೆ ಚಿನ್ನಿ ಆ ಕಡೆ ಹೋಗು. ಅಣ್ಣ ಅಪ್ಸರಣ್ಣ ಈ ಕಡೆ ಬಾ. ಎಲ್ಲರೂ ಲೈಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲಗೇಜ್ನೆಲ್ಲ ನಾವು ಬಸ್ಸಲ್ಲಿ ಇಟ್ವಿ. ಈಸಿ ಆಗುತ್ತೆ ದರ್ಶನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಸ್ ಹತ್ಕೊಂಡು ನಾವು ಕುಕ್ಕೆಗೆ ಹೋಗ್ಬೋದು ಅಂತ. ಸೊ ಇವಾಗ ನಾವು ದರ್ಶನಕ್ಕೆ ಬಂದಿದ್ದೀವಿ. ನೋಡಿದ್ರಲ್ಲ ಧರ್ಮಸ್ಥಳ ಹೇಗಿದೆ ಅಂತ. ಫುಲ್ ಕಲರ್ಫುಲ್ ಆಗಿದೆ. ಆ್ಯಕ್ಚುಲಿ ಏನಂದರೆ ಸಂಡೇ ಅಲ್ಲಿ ಲಕ್ಷ ದೀಪೋತ್ಸವ ನಡೆದಿತ್ತು, ಜಾತ್ರೆ. ತುಂಬಾ ಕ್ರೌಡ್ ಇದ್ರಂತೆ. ಎಷ್ಟು ಕ್ರೌಡ್ ಇದ್ದರು ಅಂದರೆ ನಾವೇನಾದರೂ ಅವತ್ತು ಬಂದಿದ್ದರೆ ನಿಜ ದರ್ಶನ ಆಗ್ತಾ ಇರಲಿಲ್ಲ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಂತ. ಬಟ್ ನಾವು ನೆಕ್ಸ್ಟ್ ಡೇನೂ ರಶ್ ಇರ್ತಾರೆ ಅಂತಲೇ ಫೀಲ್ ಮಾಡ್ತಾಯಿದ್ವಿ. ಈವನ್ ರೂಮ್ ಸಿಗ್ತಾ ಇರಲಿಲ್ಲ. ಸೊ ರಶ್ ಇರ್ತಾರೆ ಅಂದ್ಕೊಂಡ್ವಿ. ಬಟ್ ನೈಟನ್ನು ತುಂಬ ಜನ ಖಾಲಿಯಾಗಿದ್ರಂತೆ. ಸೊ ನಮಗೆ ಮೇ ಬಿ ರಶ್ ಇರ್ಬೋದೇನೋ ಅಂತಲೇ ಫೀಲ್ ಆಗ್ತಾಯಿತ್ತು. ಸೊ ನಾವು ನಾರ್ಮಲ್ ಕ್ಯೂವಲ್ಲಿ ಹೋಗೋದು ಬೇಡ, ಲೇಟ್ ಆಗುತ್ತೆ, ನಾವು ಇನ್ನೂ ಕುಕ್ಕೆಗೆ ಹೋಗಬೇಕು, ಕುಕ್ಕೆ ಮುಗಿಸ್ಕೊಂಡು ನಾವು ಬ್ಯಾಂಗ್ಳೂರ್ಗೆ ರಿಟರ್ನ್ ಆಗಬೇಕು ಅಂತ ಇದ್ವಿ. ಸೊ ಎಲ್ಲ ಏನು ಮಾಡಿದ್ರು, ಅಣ್ಣಂದಿರೆಲ್ಲ ಡಿಸೈಡ್ ಮಾಡಿದ್ರು. ಸೊ ಸ್ಪೆಷಲ್ ಕ್ಯೂಗೆ ನಾವು ಟಿಕೆಟ್ ತೊಗೊಂಡು ಹೊರಡೋಣ ಅಂತೇಳಿ. ಆಮೇಲಿಂದ ಓಕೆ ಅಂತೇಳಿ ಎಲ್ಲ ಹೋಗಿ ಸ್ಪೆಷಲ್ ಕ್ಯೂಗೆ ಟಿಕೆಟ್ ತೊಗೊಂಬರಕ್ಕೆ ಹೋಗ್ತಾ ಇದ್ದಾರೆ. ಪರ್ ಪರ್ಸನ್ 200 ರೂಪೀಸ್ ಇರಬೇಕು, ಮಕ್ಳಿಗೆ ಫ್ರೀ. ಸೊ ಹೋಗಿ ಟಿಕೆಟ್ ಎಲ್ಲ ತೊಗೊಂಬಂದರು. ನಾವಿವಾಗ ಹೋಗಿ ಕ್ಯೂವಲ್ಲಿ ನಿಂತ್ಕೊತೀವಿ. ಬಟ್ ಏನು ಗೊತ್ತಾ, ನಾವು ನಾರ್ಮಲ್ ಕ್ಯೂವಲ್ಲಿ ಹೋಗಿದ್ರೇ ದರ್ಶನ ಆಗ್ತಾಯಿತ್ತು. ಬಟ್ ಆದ್ರೂ ನಮಗೆ ಗೊತ್ತಿಲ್ವಲ್ಲ ಒಳಗಡೆ ಎಷ್ಟು ಜನ ಇದ್ದಾರೆ ಏನು ಅಂತ. ಸೊ ನಾವು ಸ್ಪೆಷಲ್ ಟಿಕೆಟ್ ತೊಗೊಂಡೆ ಹೊರಟ್ವಿ. ನೋಡಿದ್ರಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಒಳಗಡೆ. ಬಟ್ ಅಷ್ಟು ರಶ್ ಇದ್ದಾರೆ ಅನಿಸ್ತಾರೆ. ಬಟ್ ಅಷ್ಟೊಂದು ನಮಗೆ ಹಿಂಸೆ ಅಂತ ಏನು ಅನ್ನಿಸ್ಲಿಲ್ಲ. ಬೇಗನೆ ದರ್ಶನ ಆಯಿತು. ನೋಡಿ ಆಲ್ರೆಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದು ಪ್ರಸಾದ ತೊಗೊಂಬಂದಿದ್ವಿ. ಸೊ ಪ್ರಸಾದನೆಲ್ಲ ಶೇರ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಒಬ್ಬರೊಬ್ಬರು ಅಲ್ಲಿ ಒಳಗಡೆ ಏನಾಯಿತು ಅಂದರೆ ಸ್ವಲ್ಪ ಡಿವೈಡ್ ಆಗಿಬಿಟ್ವಿ. ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ವಿ ಎಲ್ರೂ. ಆಮೇಲೆ ಎಲ್ಲರೂ ಒಬ್ರೊಬ್ರಾಗಿ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ ದೀಪೋತ್ಸವ ಅಂತ ಹೇಳಿದ್ನಲ್ಲ. ಸೊ ಜಾತ್ರೆ ಇರುತ್ತಂತೆ. ಸೊ ಜಾತ್ರೆ ಎಲ್ಲ ನಡೀತಾ ಇದೆ ನೋಡಿ. ಮಕ್ಕಳು ನೋಡಿದ್ರಾ, ಮಕ್ಕಳು ಸುಮ್ಮನೆ ಇರ್ತಾರ. ಸೊ ಶಾಪಿಂಗ್ ಮಾಡಿಸೋಣ, ಮಕ್ಕಳು ಏನಾದರೂ ತೊಗೊಳ್ಳಿ. ಅವತ್ತಿನ ಅವ್ರಿಗೇನು ಕೊಡಿಸಿರ್ಲಿಲ್ಲ. ಸೊ ಏನಾದ್ರು ತೊಗೊಳ್ಳಿ ಅಂತ ರಾಜೇಶ್ವರ್ ಕರ್ಕೊಂಬಂದುಬಿಟ್ರು. ಏನು ಬೇಕು ಏನು ತೊಗೊಳ್ಳಿ ಅಂತ. ಮಕ್ಳಿಗೆ ಏನು ಗೊತ್ತಾ, ಅವ್ರನ್ನೇ ಬಿಟ್ಟಾಗ ಅವ್ರು ತೊಗೊಳಕ್ಕೇ ಕನ್ಫ್ಯೂಷನ್ ಆಗಿಬಿಡ್ತಾರೆ, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ ಅಂತ. ಸುಮ್ಮನೆ ನಾವೇ ಹೋಗಿ ಯಾವ್ದಾರ ಒಂದು ಕೊಡಿಸಿದ್ರೆ ಸರಿ. ಬಟ್ ಇವ್ರು ಏನು ಮಾಡಿದ್ರು, ನಿಮ್ಗೆ ಯಾವ್ದು ಇಷ್ಟು ತೊಗೊಳ್ಳಿ ಅಂದರು. ಸೊ ಸದ್ವಿಕ ಅದು ಬೇಕು ಇದು ಬೇಕು ಅಂತ ಇದೆ. ಬಟ್ ನಮ್ಮ ಇಮಾನಿ ಏನಿದ್ರು
ಅವಳಿಗೆ ಏನು ಏರ್ ಆ್ಯಸಸರೀಸ್ ಎಲ್ಲ ಬೇಕಿತ್ತಲ್ಲ ಅದನ್ನು ಮಾತ್ರ ತೊಗೊಂಡ್ಳು. ಓಕೆ, ಚೆನ್ನಾಗಿತ್ತು. ಎಲ್ಲ 20 ರುಪೀಸು 30 ರುಪೀಸ್ ಆ ಥರ ಇತ್ತು. ಒಂದಷ್ಟು ಟಾಯ್ಸ್ ಎಲ್ಲ ತೊಗೊಂಡು ಬಂದ್ವಿ. ನನ್ನ ಮಗನಿಗೆ ಏನು ತೊಗೊಳ್ಳಿ ಅಂತಲೇ ತುಂಬ ಕನ್ಫ್ಯೂಷನ್. ಅವನಿಗೆ ಹೇಳ್ತಾ ಇದ್ದೀವಿ ಏನು ಬೇಕು ನೋಡಿ ತೊಗೊಳ್ಳೋ ಅಂತ. ಬಟ್ ಅದೇನು ತೊಗೊಂಡೋ ಗೊತ್ತಿಲ್ಲ. ನಾವು ಬ್ಯಾಂಗ್ಳೂರು ಬರೋಷ್ಟೊತ್ತಿಗೆ ಅರ್ಧ ಐಟಮ್ಸ್ ಇರಲೇ ಇಲ್ಲ, ಬಸ್ಸಲ್ಲೇ ಎಲ್ಲೋ ಹಾಳು ಮಾಡಿಟ್ಟಿದ್ದ. ಬಟ್ ಇಮಾನಿ ಮಾತ್ರ ಅವಳು ತುಂಬ ಅದರಲ್ಲೆಲ್ಲ ತುಂಬ ಹುಷಾರವಳು. ಏನೇನು ಬೇಕು ಎಲ್ಲನೂ ಹುಷಾರಾಗಿ ತೊಗೊಂಡು ಅವಳು ಬ್ಯಾಗ್ ಹಾಕ್ಕೊಂಡು ತೊಗೊಂಬಂದಿದ್ಲು. ಅದು ಈಗೂ ಅವಳ ಬ್ಯಾಗಲ್ಲಿ ಹಾಗೇ ಇದೆ. ಬಟ್ ನಮ್ಮ ಸದ್ವಿಕ ತೊಗೊಂಬಂದಿದ್ದೆ ಯಾವ ಐಟಮ್ಸೂ ಸಹ ಇಲ್ಲ. ಸೊ ನಾನು ಏನೂ ತೊಗೊಳ್ಳಿಲ್ಲ. ಮತ್ತು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿದ್ದಾರೆ. ಚೈತ್ರ ಅವರು ಒಂದು ಕಡೆ ಶಾಪಿಂಗ್ ಹೋಗಿದ್ದಾರೆ, ಪ್ರಿಯಾ ಮತ್ತು ಗೀತಕ್ಕ ಮತ್ತು ಪ್ರೇಮ್ ಅವರು ಎಲ್ಲ ಒಂದೊಂದು ಕಡೆ ಹೋಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಶಾಪಿಂಗ್ ಇಲ್ಲಿ ನಡೀತಾ ಇದೆ. ನಾವು ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಟ್ವಿ. ವೆದರ್ ಮಾತ್ರ ಸಖತ್ತಾಗಿತ್ತು. ಧರ್ಮಸ್ಥಳದಲ್ಲೇ ತುಂಬ ಚೆನ್ನಾಗಿತ್ತು. ಲೈಟಾಗಿ ಮಳೆ ಹನಿ ಬೀಳ್ತಾ ಇತ್ತು. ನಾವು ಡ್ರೈವರ್ಗೆ ಹೇಳಿದ್ವಿ ಸೌದಡ್ಕಾಗೆ ಹೋಗಬೇಕು ಅಂತ. ಬಟ್ ಅವನು ಕರ್ಕೊಂಡೇ ಹೋಗಲಿಲ್ಲ ಅಲ್ಲಿಗೆ. ಡೈರೆಕ್ಟ್ ಕುಕ್ಕೆ ಕರ್ಕೊಂಬಂದ್ಬಿಟ್ಟಿದ್ದ. ಸ್ವಲ್ಪ ಅದು ಬೇಜಾರಾಯಿತು. ನಮಗೆ ಅಲ್ಲಿ ಕಾರ್ ಅಲ್ವಲ್ಲ, ಬಸ್ ಅಲ್ವ, ನಮಗೆ ಗೊತ್ತಾಗಲಿಲ್ಲ ರೂಟ್ ಬೇರೆ. ನಾವೆಲ್ಲ ಅವನು ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ಕೊಂಡ್ವಿ. ಬಟ್ ಅವನು ಡೈರೆಕ್ಟಾಗಿ ಕುಕ್ಕೆ ಕರ್ಕೊಂಬಂದಿದ್ದ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ, ವಾಪಸ್ ಹಿಂದಕ್ಕೆ ಹೋಗೋಕೆ ಆಗಲ್ಲ ಅಂತ ಅಂದ್ಕೊಂಡು ಇವಾಗ ನಾವು ಕುಕ್ಕೆಗೆ ಬಂದಿದ್ದೀವಿ ನೋಡಿ. ಬಟ್ ಕುಕ್ಕೆಯಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆ ಬರ್ತಾ ಇತ್ತು ಲೈಟಾಗಿ. ಬಟ್ ಎಲ್ಲ ಮಳೆಲೇ ನೆಂದ್ವಿ ಆಲ್ಮೋಸ್ಟ್. ನಾವು ರಿಟರ್ನ್ ಪೂಜೆ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಫುಲ್ ಮಳೆ ಬಂದಿತ್ತು. ಎಲ್ಲ ನೆನ್ಕೊಂಡೇ ನಾವು ಬಸ್ಸಿಗೆ ಹೋದ್ವಿ. ನಾನು ಈ ಸಲ ಈ ಎಂಟ್ರೆನ್ಸಿಂದ ಬಂದಿದ್ದೀವಿ. ಯಾವಾಗಲೂ ನಾವು ಮೇನ್ ಎಂಟ್ರೆನ್ಸಿಂದ ಹೋಗ್ತಾ ಇದ್ವಿ. ಬಟ್ ಈ ಕಡೆಯಿಂದ ಫಸ್ಟ್ ಟೈಮ್ ಬಂದಿರೋದು. ಇಲ್ಲಿ ತುಂಬ ಚೆನ್ನಾಗಿತ್ತು. ಏನೋ ಒಂಥರ ಫಸ್ಟ್ ಟೈಮ್ ನಾನು ನೋಡಿದ್ದು. ಇಲ್ಲೋಗಿ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಮೇನಿಂದ ಕುಕ್ಕೆಗೆ ಹೋಗ್ತೀವಿ. ನಿಮ್ಗೆ ಜಾಗ ನಾನು ಬಂದಿದ್ದೀನಿ, ಅದಕ್ಕೆ ನಂದೊಂಚೂರು ವಿಡಿಯೋ ಅಲ್ಲ ಆ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ಬಂದಿದ್ದೆ ಅಲ್ಲಿ ನೀನ್ ದೇವಸ್ಥಾನ ಆ ಕಡೆ ಇರಲ್ಲ. ಫೋಟೋ ಹೊಡಿಲ್ಲ. ಕುಕ್ಕೆಲ್ ನೋಡಿ, ಕುಕ್ಕೆಲು ಆ್ಯಕ್ಚುಲಿ ಜಾತ್ರೆ ಇತ್ತಂತೆ. ಕುಕ್ಕೆಲೂ ಜಾತ್ರೆ ನಡೆದಿದೆ. ಸೊ ನೋಡಿ ಇಲ್ಲೇನು ನಾವು ಶಾಪಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಅಲ್ಲೇ ಅಷ್ಟೇ ಶಾಪಿಂಗು. ಆ್ಯಕ್ಚುಲಿ ನಾವಿಲ್ಲಿಗೆ ಸದ್ವಿಕನ್ನ ಕರ್ಕೊಂಡು ಬಂದಿರಲಿಲ್ಲ. ಸದ್ವಿಕನ್ನ ಬಸ್ಸಲ್ಲೇ ಮಲಗಿಸಿದ್ವಿ. ಯಾಕಂದರೆ ಸ್ವಲ್ಪ ಅವನಿಗೆ ಹುಷಾರಿರಲಿಲ್ಲ. ಸ್ವಲ್ಪ ಏನೋ ಇನ್ಫೆಕ್ಷನ್ ಆಗಿತ್ತು ಅವನಿಗೆ. ಆ್ಯಂಡ್ ಮಳೆ ಬೇರೆ ಬರ್ತಾ ಇತ್ತಲ್ಲ, ಕರ್ಕೊಂಡು ಬರೋದು ಬೇಡ, ಮತ್ತು ಜ್ವರ ಏನಾದರೂ ಬರುತ್ತೆ ಅಂತೇಳಿ ನಾವು ಸದ್ವಿಕನ್ನ ಬಸ್ಸಲ್ಲೇ ಮಲಗಿಸಿ ಡ್ರೈವರ್ಗೆ ಹೇಳಿ ಬಂದಿದ್ವಿ. ಹಾಗೆ ಹಾದೇನೂ ಅಲ್ಲೇ ಮಲಗಿದ್ಲು. ಸೊ ಬೇಗ ಹೊರಟ್ಬಿಡೋಣ ಅಂತ ಅಂದ್ಕೊಂಡು ನಾವು ಬಂದ್ವಿ. ದರ್ಶನ ಆಯಿತು, ಆಲ್ಮೋಸ್ಟ್ ದರ್ಶನ ಆಯಿತು. ದರ್ಶನ ಆದಮೇಲೆ ನಾವು ಹೊರಗಡೆಯಿಂದ ಬರಬೇಕಂದ್ರೆ ಇಲ್ಲಂತೂ ಫುಲ್ ಡಿವೈಡ್ ಆದ್ವಿ. ನಾವಂತೂ ಫಸ್ಟೇ ಬಂದುಬಿಟ್ಟಿದ್ವಿ. ಆ್ಯಂಡ್ ಆದ್ಯ ಮತ್ತು ಆದ್ಯವ್ರ ಫ್ಯಾಮಿಲಿಗೆ ಅವ್ರಿಗೆ ಪಾಪು ಇದೆ ಅಂತೇಳಿ ಅವ್ರನ್ನ ಡೈರೆಕ್ಟಾಗಿ ಬಿಟ್ಟರು. ಚೈತ್ರ ಅವ್ರ ಫ್ಯಾಮಿಲಿ ಮತ್ತು ಪರಿಶ್ವಿ ಅವರೆಲ್ಲ ಹಿಂದೆನೇ ಉಳ್ಕೊಂಡಿದ್ರು. ನಾವು ಬೇಗ ಬೇಗ ಬಂದ್ವಿ. ಆ್ಯಂಡ್ ಊಟಕ್ಕೂ ಅಷ್ಟೇ, ಊಟಕ್ಕೆ ತುಂಬಾ ಕ್ಯೂ ಇತ್ತು ಬಿಡಿ. ಈವನ್ ಧರ್ಮಸ್ಥಳಕ್ಕಿಂತ ಇಲ್ಲಿ ತುಂಬಾ ಕ್ಯೂ ಇತ್ತು. ಆ್ಯಂಡ್ ನಾವು ಅಷ್ಟೇ ಊಟಕ್ಕೆ ಬಂದು ಫಸ್ಟೇ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಫಸ್ಟ್ ಹೋಗಿ ಸದ್ವಿಕಂಗೆ ಏನಾದರೂ ತಿನ್ಸೋಣ ಅವ್ರು ಬರೋಷ್ಟೊತ್ತಿಗೆ ಅಂತ ಅಂದ್ಕೊಂಡು ಊಟ ಮುಗಿಸ್ಕೊಂಡು ನಾವು ಹೊರಡ್ತೀವಿ.
ನಾವು ಕುಕ್ಕೆ ಮುಗಿಸ್ಕೊಂಡು ಬಸ್ಸಲ್ಲಿ ಜರ್ನಿ ಬ್ಯಾಂಗ್ಳೂರಿಗೆ ಸ್ಟಾರ್ಟ್ ಮಾಡಿದ್ವಿ. ಆನ್ ದ ವೇ ನಾವು ಮಕ್ಳಿಗೇನಾದರೂ ಸ್ನ್ಯಾಕ್ಸ್ ಕೊಡ್ಸೋಣ ಅಂತ ಟೀ ಬ್ರೇಕ್ ಅಂತ ಹೇಳಿ ಇಲ್ಲಿ ನಿಲ್ಸಿದ್ದೀವಿ. ಹಾಂ, ನೋಡಿದ್ರಲ್ಲ, ಇಷ್ಟು ಆಲ್ಮೋಸ್ಟ್ 4 to 5 ವೀಡಿಯೋಸ್ ಆಗಿದೆ ಅನಿಸುತ್ತೆ ನಾವು ಟ್ರಿಪ್ ಹೋಗಿದ್ದಿದ್ದು. ತುಂಬಾ ಖುಷಿ ಆಯಿತು ನಮಗೆ. ಆಲ್ಮೋಸ್ಟ್ ಬಜೆಟ್ಟು ನಾವು ಪರ್ ಹೆಡ್ 6,000 ಅಂತ ಅಂದ್ಕೊಂಡು ಹೋಗಿದ್ವಿ. ನಾವು ಒನ್ ಡೇ ಎಕ್ಸ್ಟೆಂಡ್ ಮಾಡಿರೋದ್ರಿಂದ ಎಕ್ಸ್ಟ್ರಾ 2,000 ಆಯಿತು. ಅಂದರೆ ಒಂದು ಫ್ಯಾಮಿಲಿಗೆ 4,000 ರುಪೀಸ್ ಆಯಿತು. 5 ಡೇಸ್ಗೆ ಆಲ್ಮೋಸ್ಟ್ ಒಬ್ರಿಗೆ 8,000 ಬಿದ್ದಿದೆ. ವರ್ತ್ ಅಂತ ಅನಿಸಿದೆ ನಮಗಂತೂ. ಕೆಲವ್ರಿಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸಿರ್ಬೋದು, ಬಟ್ ಏನು ಮಾಡೋಕ್ಕಾಗಲ್ಲ. ಒನ್ ಡೇ ರೆಸಾರ್ಟ್ಗೆ ಹೋದ್ರೇ ನಾವು ಆಲ್ಮೋಸ್ಟ್ ಒಬ್ರಿಗೇ 3,000 to 4,000 ತೊಗೋತಾರೆ. ಒನ್ ಡೇಗೆ ನಮ್ಗೆ ಅಲ್ಲಿ ಪೇರ್ಗೆ ಅಂದರೆ 10,000 ಆಗುತ್ತೆ. ನಾವು 5 ಡೇಸ್ಗೆ 8,000 ಆಗಿದೆ. ವರ್ತ್ ಅಂತ ಅನಿಸ್ತು. ಅಮೌಂಟ್ಗಿಂತ ನಮಗೊಂದು ಮೆಮೊರೀಸ್ ಸಿಕ್ತು. ಎಲ್ರಿಗೂ ತುಂಬಾ ಖುಷಿ ಆಯಿತು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀನಿವಾಸ್ ಅಣ್ಣ. ನಾನು ಎಲ್ಲೆಲ್ಲಿ ಕಾಣಿಸ್ಕೊಂಡಿದ್ದೀನಿ ಆ್ಯಂಡ್ ನನಗಷ್ಟು ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂದರೆ ಶ್ರೀನಿವಾಸ್ ಅಣ್ಣನೇ ಕಾರಣ. ತುಂಬ ಚೆನ್ನಾಗಿ ಫೋಟೋಸ್ ತಗೊಂಡಿದ್ದಾರೆ. ಆ್ಯಂಡ್ ಪ್ರತಿಯೊಬ್ಬರೂ ಎಂಜಾಯ್ ಮಾಡಿದ್ದೀವಿ. ಮಕ್ಕಳಿಂದ ಹಿಡಿದು ದೊಡ್ಡವರು ಸಖತ್ ಎಂಜಾಯ್ ಮಾಡಿದ್ದೀವಿ. ಸಖತ್ ಖುಷಿಯಾಗಿದೆ. ಲಾಸ್ಟಲ್ಲಿ ನಾನು ಒಂದಷ್ಟು ಫೋಟೋಸ್ ಹಾಕಿದ್ದೀನಿ ನೋಡಿ. ಬಟ್ ಎಲ್ಲರೂ ಹೋದ್ವಿ, ಖುಷಿಯಾಗಿ ಬಂದ್ವಿ, ಸೇಫಾಗಿ ಬಂದ್ವಿ. ಅದೇ ಖುಷಿ. ಎಲ್ಲರೂ ನಮ್ಮದು ಇದೇ ಥರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗಲಿ ಅಂತ ಎಲ್ಲ ಬ್ಲೆಸ್ ಮಾಡಿ ನಾವು ಇದೇ ರೀತಿ ಇರ್ತೀವಿ. ನೆಕ್ಸ್ಟ್ ಇನ್ನು ಮುಂದೆ ಬೇರೆ ಬೇರೆ ಟ್ರಿಪ್ಪೆಲ್ಲ ಅರೇಂಜ್ ಮಾಡ್ತೀವಿ. ಇನ್ನು ನಿಮಗೆ ಒಂದಷ್ಟು ಫಂಡ್ಸ್ ಎಲ್ಲ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಬಟ್ ಸ್ವಲ್ಪ ನಮಗೆ ಜರ್ನಿ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಬಟ್ ನೆಕ್ಸ್ಟು ಪ್ಲ್ಯಾನ್ ಮಾಡಿ ಹೋಗ್ತೀವಿ. ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ದೀವಿ, ಖುಷಿಯಾಗಿದ್ದೀವಿ. ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬ ಖುಷಿಪಟ್ಟಿದ್ದೀನಿ. ಈವನ್ ಎಡಿಟ್ ಮಾಡಬೇಕಾದ್ರೂ ನಂಗೆ ತುಂಬ ಖುಷಿ ಆಯಿತು. ಈ ವಿಡಿಯೋ ಎಲ್ಲ ನಿಮಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್.